ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇನ್ನೇನು ಗೌರಿ ಹಬ್ಬಕ್ಕೆ ದಿನ ಎಣಿಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಹೆಣ್ಮಕ್ಳಿಗೂ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಷ್ಟೊತ್ತು ವಿಡಿಯೋ ಹಾಕ್ತೀನಿ, ಆದರೆ ನಾವು ಹೆಣ್ಮಕ್ಳೆಲ್ಲ ಆಲ್ರೆಡಿ ಶಾಪಿಂಗು ಅದು ಇದು ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಐ ಹೋಪ್ ಎಲ್ಲರೂ ಸೇಫಾಗಿದ್ದೀರಾ ಮತ್ತು ಮನೆಯಿಂದಲೇ ಆದಷ್ಟು ಶಾಪಿಂಗ್ ಮಾಡ್ತಾ ಇದ್ದೀರಾ, ಮನೆಯಿಂದನೇ ಆದಷ್ಟು ಏನೇನು ಬೇಕೋ ಆ ಕ್ರಿಯೇಟಿವ್ ವರ್ಕ್ ಎಲ್ಲ ಮಾಡ್ಕೊತಾ ಇದ್ದೀರಾ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 2 ಓಲ್ಡ್ ಪ್ಲಾಸ್ಟಿಕ್ ಪಾರ್ಸಲ್ ಬಾಕ್ಸು, ಇಲ್ಲ ಮ್ಯಾಗಿದು ಇನ್ಸ್ಟೆಂಟ್ ಮ್ಯಾಗಿ ಬಾಕ್ಸು, ಅಥವಾ ನಾವೇನಾದರೂ ಪಾರ್ಸಲ್ ಬಾಕ್ಸ್ ತಂದಿರ್ತೀವಲ್ಲ, ಅದಕ್ಕೆ ಏನು ಮಾಡಿದ್ದೀನಿ, ಬೇಸಿಕ್ ಆ್ಯಕ್ರೆಲಿಕ್ಕು ಪಿಂಕ್ ಕಲರ್ ಮಾಡಿಕೊಂಡು ಶಿಲ್ಪಕಲಾ ಕ್ಲೇ ಮತ್ತು ಗ್ಲೂ ಎರಡನ್ನೂ ಮಿಕ್ಸ್ ಮಾಡಿ ಟೈಟ್ಗೆ ಎರಡನ್ನೂ ಸ್ಟಿಕ್ ಮಾಡಿಕೊಂಡು 24 hours ಅದನ್ನು ಬಿಟ್ಟಿದ್ದೆ. ಅದ್ರ ಮೇಲೆ 3D ಔಟ್ಲೈನರು, ಯಾರ್ಯಾರು ನಂದು ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನೋಡಿರ್ತೀರೋ ಅವರಿಗೆಲ್ಲ ಗೊತ್ತಿರುತ್ತೆ. ಅದು ಯಾರು ಮಿಸ್ ಮಾಡ್ಕೊಂಡಿದ್ದೀರೋ ಅವ್ರು ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. 3D ಔಟ್ಲೈನರ್ ಯೂಸ್ ಮಾಡಿಕೊಂಡು ಒಳ್ಳೆ ಅಮೇಝಿಂಗ್ ಡೆಕೋರ್ ಮಾಡಿದ್ದೀನಿ. ಅದೇ 3D ಲೈನರ್ ಯೂಸ್ ಮಾಡಿಕೊಂಡು ನಾನು ಮತ್ತೊಂದು ಅದೇ ಥರ ಪಾಟ್ ಸ್ಟ್ಯಾಂಡು, ಅದು ಟ್ರೆಡಿಷ್ನಲ್ ಆಗಿರೋದು ಮಾಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ನಾನು ಹಬ್ಬದ ಕಾನ್ಸೆಪ್ಟ್ ಇಟ್ಕೊಂಡಿರೋದ್ರಿಂದ ಮನೇಲಿ ಬ್ಲೂ ಪಿಂಕು ಆ ಥರ ಥೀಮೇ ಏನಾದ್ರು ಡೆಕೋರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಅದೇ 3 ಬೇಸಿಕ್ ಕಲರ್ಸ್ ತೊಗೊಂಡು ಈ ಥರ ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡೋವಂಥ ಪ್ಲ್ಯಾಂಟರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಅದಕ್ಕೆ ಲೋಟಸ್ ಡ್ರಾ ಮಾಡಿಕೊಂಡು ಡಾಟೆಡ್ ಎಫೆಕ್ಟ್ ಕೊಟ್ಕೊಂಡು ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸೈಡ್ ಏನು ಮಾಡಿದ್ದೀನಿ, ಸಿಂಪಲಾಗಿ ಬ್ಲೂ ಕಲರ್ ಲೈನ್ ಮಾಡಿಕೊಂಡು ಜಿಗ್ಜ್ಯಾಗ್ ವಿ ಶೇಪಲ್ಲಿ ಅದಕ್ಕೆ ಡಿಸೈನ್ ಮಾಡ್ಕೊಂಡು ಹೋಗಿದ್ದೀನಿ. ಅದರೊಳಗೇನು ನೀವು ಪೇಂಟ್ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ, ಹೇಗಾದರೂ ನಾವು ಪ್ಲ್ಯಾಂಟ್ ಇಡ್ತೀವಿ. ನೋಡಿ, ಇದು ಮುದ್ದಾದ ಪ್ಲ್ಯಾಂಟರ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ನೋಡಬೇಕು ಇದನ್ನು ಹೇಗೆ ಮಾಡಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಇದು ಓಲ್ಡ್ ಮಗ್ ಬರುತ್ತಲ್ಲ, ನನ್ನ ಮಗಳದ್ದು ಮಗ್ಗಿತ್ತು, ಅದು ಯೂಸ್ ಮಾಡ್ತಿರ್ಲಿಲ್ಲ, ಅದನ್ನೇ ಎಲಿಫೆಂಟ್ ಫೇಸ್ ಥರ ಮಾಡಿ ಪ್ಲ್ಯಾಂಟರ್ ಮಾಡಿದ್ದೀನಿ. ನಾನು ಈಗ ಹೊಸ್ದಾಗಿ ಮಾಡಿರೋ ಪ್ಲ್ಯಾಂಟರು, ಈ ಎಲಿಫೆಂಟ್ ಪ್ಲ್ಯಾಂಟರು ಹಬ್ಬದ ಥೀಮಿಗೆ ತುಂಬ ಅಂದರೆ ತುಂಬ ಮ್ಯಾಚ್ ಆಗ್ತಾಯಿದೆ. ನೋಡಿ, ನಾನು ಬ್ಲೂ ಲ್ಯಾಂಪ್ ಶೇಡ್ ಮಾಡಿದ್ನಲ್ಲ, ವೆರಿ ಲೋ ಕಾಸ್ಟೇ ಹಾಕಿರಲಿಲ್ಲ ಬಿಡಿ ಅದಕ್ಕೆ. ಅದೆಲ್ಲದ್ರದ್ದು ಸೇರಿಸಿ 3 ಕಲರು ಕಾಂಬಿನೇಷನ್ ಮಾಡಿ ನಾನು TV ಟೇಬಲ್ ಮೇಲೆ ಸೆಟ್ ಮಾಡಿದ್ದೀನಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ. ಬೇಕಾದರೆ ನೀವು ಸಣ್ಣದು ಬಾಟಲ್ ಕಟ್ ಮಾಡಿ ಅದರಲ್ಲೂ ಪ್ಲ್ಯಾಂಟರ್ ಹಾಕಿ ಇಡ್ಬೋದು. ನೋಡಿ, ಈ ಥರ ನಾನು ಹಾಗೆ ಒಂದು ಗ್ಲಾಸ್ದು ಬಾಟಲ್ಗೆ ನೀರು ಹಾಕ್ಬಿಟ್ಟು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ನನಗಂತೂ ಎಲಿಫೆಂಟ್ದು ಅಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿ ಇಷ್ಟ ಆಯಿತು. ಆಮೇಲೆ ಇವಾಗ ಅದನ್ನು ಇನ್ಸ್ಪಿರೇಷನ್ ತೊಗೊಂಡೆ ಇದನ್ನು ಮಾಡಿದ್ದು. 2 ಜೊತೆಲಿಟ್ಟರೆ ಹಬ್ಬದ ಡೆಕೋರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲೋ ಗಣೇಶ, ಪಿಂಕು, ಅವೆಲ್ಲ ವೈಬ್ರೆಂಟ್ ಕಲರ್ಸ್ ಅಲ್ವಾ. ಹಬ್ಬ ಅಂದರೆ ಕಲರ್ಫುಲ್ಲಾಗಿರುತ್ತೆ ಗಣೇಶ ಗೌರಿ ಹಬ್ಬ ಅಂದರೆ. ಸೊ ಅದಕ್ಕೆ ಈ ಥರ ಡೆಕೋರ್ ಮಾಡಿದ್ದೀನಿ. ನಾನು ಇದನ್ನು ಮುಂದಿನ ಬ್ಲಾಗಲ್ಲಿ ಹೇಗೆ ಸೆಟ್ ಮಾಡ್ತೀನಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ಇವಾಗ ಜಸ್ಟ್ ನಾನೆಲ್ಲ ಥಿಂಗ್ಸ್ನೂ ಮಾಡಿ ಒಂದು ಕಡೆ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಒಂದೇ ಕಲರ್ ಥೀಮ್ ಇಟ್ಕೊಳ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಈ ಥರ ರೆಡಿ ಮಾಡಿದ್ದೀನಿ. ನೋಡಿ, ಗಣೇಶದು ಪಿಂಕ್ ಫೇಸು, ಯೆಲ್ಲೋ, ಬ್ಲೂ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲೋ, ಅದಕ್ಕೊಂದು ಪಾಪಪ್ ಆಗಿರೋ ಆರೆಂಜ್ ಕಲರು ಎಷ್ಟು ಮುದ್ದಾಗಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ನಿಮ್ಮ ಕ್ಯಾಮ್ರಾದಲ್ಲಿ ಅನ್ನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಅದೆರಡದು ಔಟ್ಪುಟ್ ಬಂದಮೇಲಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ.